ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು? ಪದೇ ಪದೇ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಹೋಗ್ತಾನೆ ಇದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಅಖಾಡದಲ್ಲಿ ಹಾಗಾದರೆ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಏನು ಅಂತ ನೋಡೋಣ. ಸೊ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಏನು ಅಂದರೆ, ಬ್ರದರ್ಗೆ ಟಿಕೆಟ್ ಕೊಟ್ಟು ಗೆಲ್ಸೋಣ ಅಂತನ, ಅಥವಾ ಯೋಗೇಶ್ವರ್ಗೇನಾದರೂ ಗಾಳ ಹಾಕಬೇಕಾ, ಡಿ ಕೆ ಸುರೇಶ್ ನಿಲ್ಲಿಸ್ಬಿಟ್ಟು ಗೆಲ್ಸೋಣ ಅಂತ. ಒಂದು ವೇಳೆ ಇಲ್ಲೇನಾದರೂ ಮೈತ್ರಿ ಆದ್ರೇನು, ಮೈತ್ರಿ ಆಗದಿದ್ರೇನು, ಡಿ ಕೆ ಶಿವಕುಮಾರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಮೈತ್ರಿ ಆದರೂ ಗೆಲ್ಲಬೇಕು, ನಾವು ತ್ರಿಕೋನ ಫೈಟ್ ಆದರೂ ಗೆಲ್ಲಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಉಪಚುನಾವಣೆ ಘೋಷಣೆಗೂ ಮುನ್ನ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಗೆಲ್ಲೋ ರಣತಂತ್ರ, 4 ಆಯ್ಕೆಗಳನ್ನು ಮುಂದಿಟ್ಟುಕೊಂಡು ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಏನು 4 ಪ್ಲ್ಯಾನ್ ಅಂತ ನೋಡ್ತಾ ಹೋಗೋಣ. ಆಯ್ಕೆ ನಂಬರ್ 1, ಡಿ ಕೆ ಶಿವಕುಮಾರೇ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗೋದು. ಅವರೇ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಬರೋದು ಮುಂದಕ್ಕೆ ಚನ್ನಪಟ್ಟಣದಿಂದ. ಹೈಕಮಾಂಡ್ ಮನವೊಲಿಸಿ ಸ್ಪರ್ಧೆಗೆ ಇಳಿತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಗೆದ್ದರೆ ಕನಕಪುರಕ್ಕೆ ರಾಜೀನಾಮೆ ಕೊಟ್ಟು ಕನಕಪುರದಲ್ಲಿ ಡಿ ಕೆ ಸುರೇಶ್ನ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋದು. ಆಗ ಅಣ್ಣ ತಮ್ಮಂದಿರಿಬ್ಬರು ಕೂಡ ಎಮ್ ಎಲ್ ಎಗಳಾಗ್ತಾರೆ. ಮತ್ತು ಇಡೀ ರಾಮನಗರ ಜಿಲ್ಲೆ ಕಾಂಗ್ರೆಸ್ ತೆಕ್ಕೆಗೆ ಬರುತ್ತೆ. ಅದೊಂದೇ ಜೆ ಡಿ ಎಸ್ಗಿರೋದು. ಹಾಗಾಗಿ ಆ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್. 4ಕ್ಕೆ 4 ನಮ್ಮ ಪಕ್ಷದ ಶಾಸಕರೇ ಇರಬೇಕು ಅಂತ. ಯಾವುದು? ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ. ಇನ್ನು ಆಯ್ಕೆ ನಂಬರ್ 2, ಡಿ ಕೆ ಶಿಯಿಂದ ಫ್ಯಾಮಿಲಿ ಎಮೋಷನಲ್ ಗೇಮ್. ಏನದು ಫ್ಯಾಮಿಲಿ ಎಮೋಷನಲ್ ಗೇಮ್ ಅಂದರೆ, ಸಹೋದರ ಡಿ ಕೆ ಸುರೇಶನ್ನು ಕಣಕ್ಕೆ ಇಳಿಸೋದು. ಇದಕ್ಕೆ ಬಹುತೇಕ ಹೈಕಮಾಂಡ್ ಒಪ್ಪುತ್ತೆ. ಡಿ ಕೆ ಶಿವಕುಮಾರ್ ನಾನೇ ಹೋಗಿ ನಿಲ್ತೀನಿ ಅಂದರೆ ಒಪ್ಪೋದು ಕಷ್ಟ. ಡಿ ಕೆ ಸುರೇಶ್ ಆದರೆ ಒಪ್ಬೋದು. ಲೋಕಸಭೆ ಸೋಲಿನ ಅನುಕಂಪ ಇರೋದ್ರಿಂದ ಆ ಕಾರ್ಡ್ ಪ್ಲೇ ಮಾಡಿ ಗೆಲ್ಬೋದು. ಯಾಕೆಂದರೆ ಚನ್ನಪಟ್ಟಣ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರ್ತಿತ್ತಲ್ಲ, ಆ ಜನರು ಡಿ ಕೆ ಸುರೇಶ್ ವಿರುದ್ಧವಾಗೇ ವೋಟ್ ಹಾಕಿದಾರಲ್ಲ. ಹಾಗಾಗಿ ಅಲ್ಲಿ ಸೋಲ್ಸಿದ್ವಪ್ಪ, ಇಲ್ಲಿ ಗೆಲ್ಸೋಣ ಅಂತ ಡಿ ಕೆ ಸುರೇಶ್ನ ಗೆಲ್ಲಿಸ್ಬೋದು. ಇದು ಡಿ ಕೆ ಶಿವಕುಮಾರ್ ಅವರ 2ನೇ ಆಯ್ಕೆ. ಆಯ್ಕೆ ನಂಬರ್ 3 ಇದೆ. ಏನು? ಮೈತ್ರಿ ಧರ್ಮ ಪಾಲನೆಯನ್ನು ಕಾದು ನೋಡೋದು. ಇವ್ರದ್ದೇನಾಗತ್ತೆ ನೋಡೋಣ. ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಬಿಡ್ತಾರಾ, ಬೇರೆಯವ್ರಿಗೆ ಕೊಡ್ತಾರಾ, ಇಬ್ಬರು ಸ್ವತಂತ್ರವಾಗಿ ನಿಲ್ತಾರಾ? ಮೈತ್ರಿ ಧರ್ಮ ಪಾಲನೆ ಆಗದಿದ್ದರೆ, ಆಗ ಹೇಳಿದಾರಲ್ಲ ಸಿ ಪಿ ಯೋಗೇಶ್ವರ್ ಬಂಡಾಯ ಸ್ಪರ್ಧೆ ಅಂತ, ಬಂಡಾಯ ಬೇಡ 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 ಬಾರಪ್ಪ ನಮ್ಮ ಪಕ್ಷಕ್ಕೆ ಅಂದ್ಬಿಟ್ಟು ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಬಿಡೋದು. ಮೈತ್ರಿ ಧರ್ಮನ ಪಾಲನೆ ಆಗದೆ ಇದ್ದರೆ, ಬಿ ಜೆ ಪಿಯವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ, ಜೆ ಡಿ ಎಸ್ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂದರೆ ಆಗ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್, ಕಾಂಗ್ರೆಸ್ನಿಂದ ಕಣಕ್ಕಿಳಿಸೋದಕ್ಕೆ ಯೋಗೇಶ್ವರ್ ಮನವೊಲಿಸೋದು ಸುಲಭ. ಅದು ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಇನ್ನೊಂದು ಆಯ್ಕೆ ಇದೆ, 4ನೇ ಆಯ್ಕೆ. ಅದು ಕೂಡ ಇಂಪಾರ್ಟೆಂಟು. ಅಭ್ಯರ್ಥಿ ಆಯ್ಕೆ ಗುಟ್ಟನ್ನು ಕಾಯ್ದುಕೊಳ್ಳೋದು. ಈಗ ಹೇಳೋದೇ ಇಲ್ಲ ಯಾರು ಅಂತ. ಸಿ ಪಿ ಯೋಗೇಶ್ವರು ಬೇಡ, ಯಾರೂ ಬೇಡ, ನಾವೇ ಆಯ್ಕೆ ಮಾಡ್ಕೋತೀವಿ. ಚನ್ನಪಟ್ಟಣದ ಸ್ಥಳೀಯರನ್ನೇ ಕಣಕ್ಕಿಳಿಸೋದು, ಲೋಕಲ್ ಕ್ಯಾಂಡಿಡೇಟ್. ಆಗ ಒಳ್ಳೆ ಫೈಟ್ ಇರುತ್ತೆ ಅಂತ. ಅಥವಾ ಮಹಿಳಾ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬಿಡೋದು ಅಲ್ಲಿಂದ. ಲೇಡೀಸ್ ಯಾರನ್ನಾರು, ಲೇಡೀಸ್ ಅಂದ ತಕ್ಷಣ ಈ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ತಲುಪ್ತಾ ಇರೋದ್ರಿಂದ ಮಹಿಳಾ ಮತಗಳೆಲ್ಲ ಕಾಂಗ್ರೆಸ್ಸಿಗೆ ಬಿದ್ದುಬಿಡುತ್ತೆ. ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಮಹಿಳೆ ಅನ್ನೋ ಕಾರಣಕ್ಕೂ ಓಟ್ ಹಾಕ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿರೋದ್ರಿಂದನೂ ಓಟ್ ಹಾಕ್ತಾರೆ. ಅದೇ ಗೃಹಲಕ್ಷ್ಮಿ, ಶಕ್ತಿ, ಈ ಎಲ್ಲ ಯೋಜನೆ ಇದೆಯಲ್ಲ, ಆ ಥರದ್ದು ಒಂದು ಪ್ಲ್ಯಾನ್ ಇದೆ. 4 ಆಯ್ಕೆಗಳು ಕಣ್ಣು ಮುಂದಿದೆ ಈಗ ಡಿ ಕೆ ಶಿವಕುಮಾರ್ಗೆ. ಸಿದ್ದರಾಮಯ್ಯನವರೇನು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ, ಬೇಕಾದ್ರೆ ಬಂದು ಅವರು ಪ್ರಚಾರ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಕಾಗಿರೋದು KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರೇ. ಹಾಗಾಗಿ ಇಷ್ಟು ಪ್ಲ್ಯಾನ್ಗಳು. ಚನ್ನಪಟ್ಟಣ ನನಗೆ ಭಾಳ ಹತ್ತಿರವಾದ್ದು, ಪ್ರಿಯವಾದಂಥ ಜಾಗ. ಜಾತ್ಯತೀತ ತತ್ವ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆಲ್ಲ ಇದೆ. ಜನ ಭಾಳ ಒಳ್ಳೆ ಜನ. ಅವರಿಗೆ ನಾನು ಸ್ಪಂದಿಸಬೇಕು. ನಾಯಕತ್ವ ಇಲ್ಲ ಇಲ್ಲಿ. ಈಗ ನೋಡಿದ್ರಲ್ಲ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ನನಗೆ ಸಮಾಧಾನ ತರಲಿಲ್ಲ. ನಾನೆಲ್ಲ ಕನಕಪುರದಲ್ಲೂ ನೋಡಿದ್ದೀನಿ, ಭಾಳ ಚೆನ್ನಾಗಿ ಅಪ್ಗ್ರೇಡ್ ಆಗಿದೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ, ಇದೆಲ್ಲ ಸ್ವಲ್ಪ ಕಾಂಪಿಟೇಷನ್ ಮಾಡಿ ಬೇಕಾದಷ್ಟು ಒಳ್ಳೆ ಕಾಲೇಜಸ್ ಇದೆ. ಮೊದಲಿಂದನೂ ಶಿಕ್ಷಣಕ್ಕೆ ಅತಿ ಹೆಚ್ಚು ಗ್ರಾಜ್ಯುಯೇಟ್ಗಳನ್ನು ಕೊಡ್ತಿದ್ದಂಥ ಈ ತಾಲೂಕು, ಅದು ಸರಿಯಾದ ರೀತಿ ಟೋನ್ ಮಾಡಬೇಕು. ಆ ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಮಾಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್,
4 ಆಯ್ಕೆಗಳು ಡಿ ಕೆ ಶಿವಕುಮಾರ್ ಮುಂದೆ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರದೇ ನಿರ್ಧಾರನಾ ಅಥವಾ ಇವರ ನಿರ್ಧಾರಕ್ಕೆ ಹೈಕಮಾಂಡ್ ಅಸಮ್ಮತಿ ಏನಾದ್ರು ಸೂಚಿಸಬಹುದಾ? ಏನಾಗ್ಬೋದು ಕಾಂಗ್ರೆಸ್ ಲೆಕ್ಕಾಚಾರ ಏನು ಈಗ ಬೈ ಎಲೆಕ್ಷನ್ ವಿಚಾರದಲ್ಲಿ ಅಂತ? ಅರವಿಂದ್, ಒಂದು ಸ್ಪಷ್ಟ, ಚನ್ನಪಟ್ಟಣದ ವಿಚಾರಕ್ಕೆ ಬರೋದಾದರೆ ಬಹುತೇಕ ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಡುವಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಕೂಡ ಒಪ್ಪಬಹುದು, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ಅಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಮತದ ಬೆಂಬಲ ಸಿಕ್ಕಿರೋದ್ರಿಂದ ಸಹೋದರನಿಗೆ ಸಹಜವಾಗಿ ಈ ಬಾರಿ ಚನ್ನಪಟ್ಟಣವನ್ನು ನಾವು ಗೆಲ್ಲಬೇಕು ಉಪಚುನಾವಣೆಯಲ್ಲಿ ಎನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗೆ ಪದೇ ಪದೇ ಅವರು ಚನ್ನಪಟ್ಟಣಕ್ಕೆ ಹೋಗ್ತಾ ಇರುವಂಥದ್ದು ಒಂದು ಕಡೆ ಆದರೆ, ನಾನೇ ಅಭ್ಯರ್ಥಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. 2-3 ಸರಿ ಅದನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಹಾಗನ್ ಕೂಡಲೇ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದಲ್ಲ, ಆದರೆ ಆ ಆಪ್ಷನ್ ಕೂಡ ಮುಕ್ತವಾಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹಾಗೇನಾದರೂ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ, ಬೇರೆಯವರಾದರೆ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ, ಅವರೇ ಸ್ಪರ್ಧೆ ಮಾಡ್ಬೋದು. ಆ ನಂತರದಲ್ಲಿ ಬೇಕಾದರೆ ಕನಕಪುರವನ್ನು ಬಿಟ್ಕೊಡುವಂಥ ಸಹೋದರನಿಗೆ ಅವಕಾಶ ಮಾಡಿಕೊಡ್ಬೋದು. ಅಥವಾ ಪರಿಸ್ಥಿತಿ ಈಗ ಭಿನ್ನವಾಗಿದೆ, ಮೈತ್ರಿಯಲ್ಲಿ ಭಿನ್ನಾಭಿಪ್ರಾಯ ಇದೆ, ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿದ್ರೆ ಗೆಲುವಿಗೆ ಅವಕಾಶ ಇದೆ ಅನ್ನುವಂಥದ್ದು ಕನ್ವಿನ್ಸ್ ಆದರೆ ಸಹೋದರ ಡಿ ಕೆ ಸುರೇಶ್ ಅವ್ರನ್ನೇ ಆ ಕಡೆ ಇಳಿಸುವಂಥ ಸಾಧ್ಯತೆ ಇದೆ. ಆದರೆ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಯೋಗೇಶ್ವರ್ ಬಂದರೆ ಇನ್ನೂ ಸುಲಭ ಅನ್ನುವಂಥ ಲೆಕ್ಕಾಚಾರ ಇದ್ದು, ಅದು ಅನಿವಾರ್ಯವಾದರೆ ಏನಾದರೂ ಆ ಪ್ರಯತ್ನವನ್ನು ಕೂಡ ಮಾಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರುವಂತಹ ಚರ್ಚೆ. ಅವೆಲ್ಲವನ್ನು ಹೊರತಾಗಿ ಮೈತ್ರಿ ಅಭ್ಯರ್ಥಿಯಾಗಿಯೇ ನಿಲ್ತಾರೆ ಯೋಗೇಶ್ವರ್ ಅನ್ನೋದಾದರೆ, ಸ್ಥಳೀಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗಾರಿಗೆ ಟಿಕೆಟ್ ಕೊಡುವಂಥದ್ದು ಅಥವಾ ಪ್ರಬಲ ಮಹಿಳಾ ಅಭ್ಯರ್ಥಿಗಾರಿಗೆ ಟಿಕೆಟ್ ಕೊಡುವಂಥದ್ದು, ಹೀಗೆ ಎಲ್ಲ ಅವಕಾಶಗಳು ಮುಕ್ತವಾಗಿ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಚನ್ನಪಟ್ಟಣದ ವಿಚಾರದಲ್ಲಿ ಏನು ತೀರ್ಮಾನ ಅನ್ನುವಂಥದ್ದು ಬಹುಶಃ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಹಮತ ವ್ಯಕ್ತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಪದೇ ಪದೇ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಹೋಗ್ತಾ ಇರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರವಿಂದ್.